ಸೂರ್ಯವ್ರೆ. ಆದಿತ್ಯನ ಮೇಲೆ ಕೋಪ ಮಾಡ್ಕೋಬೇಡಿ. ಇನ್ನೇನ್ ಮಾಡ್ಬೇಕಿತ್ತು? ಅಪ್ಕೊಂಡು ಮುದ್ದಾಡ್ಬೇಕಾ? 28 ವರ್ಷ ಆಗಿದೆ ಅವನಿಗೆ. ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಸಾಕ್ಷಿ ನಮ್ ಕೈಗೆ ಸಿಗ್ತಾ ಇರ್ಲಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಹಾಗೆ ನಡ್ಕೊಂಡಿಲ್ಲ. ಹೇಗೆ ಬೇಕಾದ್ರೂ ನಡ್ಕೊಳ್ಳಿ, ಅದ್ರ ಪರಿಣಾಮ ಸಾಕ್ಷಿ ಏನ್ ತಪ್ಪು ಮಾಡಿದ್ಲು? ತನ್ನ ಅಣ್ಣಂಗೆ ಬುದ್ಧಿ ಹೇಳಿ ವಾಪಸ್ ಮನೆ ಕಳ್ಸೋಣ ಅಂತ ಅವನಿಗೆ ಹೇಳಿದ್ಲು. ಅದಕ್ಕೆ ಅವನು ಏನ್ ಮಾಡ್ದ? ಬಾಯಿಗೆ ಬಂದಂಗೆ ಬೈದಿದ್ದಾನೆ. ಅವಳು ರಂಜಿತ್ನ ಮದುವೆ ಆದ್ಲು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾನಲ್ಲ, ಅದು ಸರಿನಾ? ಆದಿತ್ಯ ಸ್ವಾಧೀನ ಇಲ್ದಾಗ ಮಾಡಿದ ಆ ಚಿದಂಬರಂ, ಅವನಿಗೆ ಅವನ ಮೇಲೆ ದ್ವೇಷ ಇರೋದು ಸೂರ್ಯವ್ರೆ. ಅದನ್ನ ಚಿದಂಬರಂ ಮೇಲೆ ಇಟ್ಕೊಳ್ಳಿ, ಸಾಕ್ಷಿ ರಂಜಿತ್ ಮೇಲೆ ಯಾಕೆ? ಸಣ್ಣ ಬುದ್ಧಿ ಅಲ್ವಾ ಅದು? ನೀವೀಗ ಆದಿತ್ಯ ನಡವಳಿಕೆನ ಸಮರ್ಥಿಸ್ಕೊಳ್ತಿದ್ದೀರಲ್ಲ, ಒಂದ್ ವೇಳೆ ಸಾಕ್ಷಿ ಹೀಗ್ ಮಾಡಿ ಆದಿತ್ಯ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರೆ ಆಗ ಸಾಕ್ಷಿ ನಡವಳಿಕೆನ ಸಮರ್ಥಿಸ್ಕೊಳ್ತಿದ್ರಾ? ಯಾಕೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ನಂಗೆ ಆದಿತ್ಯ ಬೇರೆ ಅಲ್ಲ, ಸಾಕ್ಷಿ ಬೇರೆ ಅಲ್ಲ. ಅವರಿಬ್ರು ಮತ್ತೆ ನಾನು ಯಾವತ್ತೂ ಭೇದ ಭಾವ ಮಾಡ್ದೋಳಲ್ಲ. ದಯವಿಟ್ಟು ತಾಯಿ ಪ್ರೀತಿ ಮೇಲೆ ಅನುಮಾನ ಪಡಬೇಡಿ ಸೂರ್ಯವ್ರೆ. ಸಾಕ್ಷಿಗೆ ಹೀಗಾಗಿರೋದ್ರಿಂದ ನನ್ನ ಮನಸ್ಸಿಗೂ ತುಂಬಾ ನೋವಿದೆ. ಉಳೋಳಕ್ಕೆ ತುಂಬಾ ಸಂಕಟ ಪಡ್ತಾ ಇದ್ದೀನಿ ನಾನು. ಆದ್ರೆ ನೀವೆಲ್ಲರೂ ಆದಿತ್ಯನ ಮೇಲೆ ತಪ್ಪು ತಿಳ್ಕೊಂಡಿದ್ದೀರಾ ಅನ್ನೋ ಕಾಳಜಿನೂ ಇದೆ. ಸುಮ್ಮನೆ ಮಗನ ಮೇಲಿನ ಮಮಕಾರ ನಿಮ್ಮನ್ನ ಕುರುಡು ಮಾಡಿದೆ. ಅವತ್ತು ನಾವಿಬ್ರು ದೂರ ಆಗೋದಕ್ಕೆ ಕಾರಣ ಆದಿ, ಇವತ್ತು ಏನಾಯ್ತು ಸೂರ್ಯ ಅವರೇ? ನೀನ್ ಯಾವಾಗ್ಲೇ ಇಲ್ಲಿಗೆ ಬಂದೆ? ನಾನಿರೋದೇ ಇಲ್ಲಿ. ಅಂದ್ರೆ ನಾನಿರೋದು ಸಾಕ್ಷಿ ರಂಜಿತ್ ಜೊತೆ ಎಂದೆ. ಯಾವಾಗಿಂದ? ಸಾಕ್ಷಿಗೂ ರಂಜಿತ್ಗೂ ಮದ್ವೆ ಆದಾಗ್ಲಿಂದ. ಮತ್ತೆ ಸಾಕ್ಷಿ ನಮ್ಗೆ ಹೇಳಲೇ ಇಲ್ಲ. ನನ್ ವಿಷಯ ನಿಮ್ಗೆ ಹೇಳಿದ್ರೆ ಆರ್ತಿ ಅವ್ರಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಬಾಯಿ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಇರೋ ವಿಷಯ ಹೇಳಿದ್ರೆ ತಪ್ಪ ಸೂರ್ಯ ಅವ್ರೆ? ಅನ್ಕೊಂಡೆ, ಸಾಕ್ಷಿ ಬದಲಾದಾಗ್ಲೇ ಅನ್ಕೊಂಡೆ ಏನೋ ಎಡವಟ್ಟು ಆಗ್ತಾ ಇದೆ, ಅದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ. ಅಯ್ಯೋ, ನಾನೇನ್ ಮಾಡ್ದೆ? ಸಾಕ್ಷಿ ರಂಜಿತ್ ಮೇಲೆ ಅನುಮಾನ ಪಡ್ತಿರೋದಕ್ಕೆ ಕಾರಣ ನೀನು. ಅವರಿಬ್ರು ಸಂಬಂಧ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ನೀನು. ಗಂಡ ಹೆಂಡತಿ ಮಧ್ಯೆ ವಿರಸ ಬಂದ್ರೆ ಅದಕ್ಕೆ ನಾನ್ ಕಾರಣನಾ? ನಮಗ್ ಗೊತ್ತು ಕಣೆ ನೀನೆಂತ ಹೊಲ್ಸ್ ಬುದ್ಧಿ ಅಂತ. ಅವತ್ತು ನಾನು ಸೂರ್ಯವರು ದೂರ ಆಗಕ್ ಕಾರಣ ನೀನೇ, ಅದನ್ನ ನಾವು ಮರ್ತಿಲ್ಲ. ಅದು ನಿಮಗೆ ನಿಮ್ಮ ಗಂಡರ ಮೇಲಿದ್ದ ಅಪನಂಬಿಕೆ. ಸಾಕ್ಷಿಗೆ ಗೊತ್ತಾಗಲ್ಲ ನಿನ್ನ ಮನೆಗೆ ಸೇರಿಸ್ಕೊಂಡು, ಆದ್ರೆ ಪರೋಕ್ಷವಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನೀನೇ ಕಾರಣ. ಏನು? ಸಾಕ್ಷಿ ಆತ್ಮಹತ್ಯೆ ಮಾಡ್ಕೊಂಡ್ಲಾ? ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ಯಾ? ಇಲ್ಲ ಸರ್, ಸಾಕ್ಷಿ ನನಗ್ ಮಗಳಿದ್ದ ಹಾಗೆ. ಅವಳಗೊಂಚೂರು ನೋವು ಆದ್ರೂ ನನ್ನಿಂದ ತಡ್ಕೊಳಕ್ ಆಗಲ್ಲ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಅರ್ಧ ಗಂಟೆಲಿ ಹೊರಗೋಗಿ ಬರೋಷ್ಟ್ರಲ್ಲಿ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ. ಸಾಕ್ಷಿ